ಹೆಲೋ ವಿದ್ಯಾರ್ಥಿಗಳೇ, ನೀವು ನಮ್ಮ ಗ್ರಹದ ಚಿತ್ರಣವನ್ನು ವೀಕ್ಷಿಸಿದರೆ ಹೆಚ್ಚಿನ ಸ್ಥಳಗಳಲ್ಲಿ ನೀಲಿ ಮತ್ತು ಹಸಿರು ಬಣ್ಣಗಳನ್ನು ನೀವು ಗಮನಿಸಬಹುದು. ಇದು ನೀರು ಮತ್ತು ಸಸ್ಯಗಳನ್ನು ಸೂಚಿಸುತ್ತದೆ. ನಮ್ಮ ಸುತ್ತಮುತ್ತಲಿನ ಸಸ್ಯಗಳನ್ನು ಸುಲಭವಾಗಿ ಗುರುತಿಸಲು ಯಾವುದು ನಮಗೆ ಸಹಾಯ ಮಾಡುತ್ತದೆ? ಹಸಿರು ಅಲ್ಲವೇ? ಮತ್ತು ಬೇರುಗಳು, ಕಾಂಡಗಳು, ಎಲೆಗಳು, ಹೂವುಗಳು ಮತ್ತು ಹಣ್ಣುಗಳಂತಹ ವಿವಿಧ ಗುಣಲಕ್ಷಣಗಳ ಸಹಾಯದಿಂದ ನಾವು ಸಸ್ಯಗಳನ್ನು ಗುರುತಿಸಬಹುದು. ನಾವೀಗ ಸಸ್ಯದ ಅಂಗಗಳ ಬಗ್ಗೆ ವಿವರವಾಗಿ ತಿಳಿಯೋಣ. ಕಲಿಕೆಯ ಉದ್ದೇಶ. ಈ ವಿಡಿಯೋದಲ್ಲಿ ನಾವು ಬೀಜದಿಂದ ರಾಡಿಕಲ್ ಮತ್ತು ಪ್ಲಮುಲೆ ಬೆಳವಣಿಗೆಯ ಮೇಲೆ ಕೇಂದ್ರೀಕರಿಸುತ್ತೇವೆ. ಕಾಂಡಗಳು, ಎಲೆಗಳು ಮತ್ತು ಅವುಗಳ ವಿಧಗಳು, ಬೇರುಗಳು ಮತ್ತು ಅವುಗಳ ಪ್ರಕಾರಗಳು, ಹೂವುಗಳು ಮತ್ತು ಅವುಗಳ ಭಾಗಗಳಂತಹ ಸಸ್ಯಗಳ ರಚನೆ, ಹಣ್ಣುಗಳು ಮತ್ತು ಬೀಜಗಳ ವಿಧಗಳು ಮತ್ತು ವಿವಿಧ ಚಟುವಟಿಕೆಗಳ ರಚನೆ. ಒಂದು ಕಡಲೆ ಅಥವಾ ಸಾಸಿವೆ ಬೀಜವನ್ನು ತೆಗೆದುಕೊಂಡು ಅದನ್ನು ನೆಡಬೇಕು. ಬೀಜವು ಗಾಳಿಯ ಮೂಲಕ ಸರಿಯಾದ ಇಂಗಾಲದ ಡೈಆಕ್ಸೈಡ್, ನೀರಿನ ಮೂಲಕ ಖನಿಜಗಳು ಮತ್ತು ಮಣ್ಣಿನ ಮೂಲಕ ಪೋಷಕಾಂಶಗಳನ್ನು ಪಡೆಯುತ್ತದೆ ಎಂದು ನೋಡಿ. 3 ದಿನಗಳ ಕಾಲ ಕಾಯಿರಿ ಮತ್ತು ಗಮನಿಸಿ. ಬೀಜದ ಒಳಗಿನಿಂದ ಮಣ್ಣಿನ ಕಡೆಗೆ ಬೆಂಬಲಕ್ಕಾಗಿ ಬೆಳೆಯುವ ಭಾಗವನ್ನು ರಾಡಿಕಲ್ ಎಂದು ಕರೆಯಲಾಗುತ್ತದೆ. ಇದು ಭವಿಷ್ಯದ ಬೇರುಗಳಾಗಿ ಬೆಳೆಯುತ್ತದೆ. ಬೇರು ನೆಲದ ಬಳಿ ದಪ್ಪವಾಗಿರುತ್ತದೆ ಮತ್ತು ಕ್ರಮೇಣ ಚೂಪಾದ ತುದಿಗೆ ಕುಗ್ಗುತ್ತದೆ ಮತ್ತು ಮಣ್ಣಿನ ಮೇಲೆ ಏರುವ ಭಾಗವನ್ನು ಪ್ಲಮುಲೆ ಎಂದು ಕರೆಯಲಾಗುತ್ತದೆ. ಬೇರುಗಳು ಸಸ್ಯವನ್ನು ಬೆಂಬಲಿಸುತ್ತವೆ. ಕೆಲವು ಸಸ್ಯಗಳ ಬೇರುಗಳು ದ್ವಿತೀಯ ಬೇರುಗಳನ್ನು ಉತ್ಪಾದಿಸುತ್ತವೆ. ಅವು ಓರೆಯಾಗಿ ಬೆಳೆಯುತ್ತವೆ ಮತ್ತು ಮಣ್ಣಿನಲ್ಲಿ ದೂರ ಮತ್ತು ವಿಶಾಲವಾಗಿ ಹರಡುತ್ತವೆ. ಈ ರೀತಿಯ ಬೇರನ್ನು ಟ್ಯಾಪ್ ರೂಟ್ ಅಥವಾ ತಾಯಿ ಬೇರು ಎಂದು ಕರೆಯಲಾಗುತ್ತದೆ. ಬೇರುಗಳು ಬೇರಿನ ತುದಿಗಳ ಬಳಿ ಕೂದಲಿನಂತಹ ಪ್ರಕ್ರಿಯೆಗಳನ್ನು ಹೊಂದಿರುತ್ತವೆ. ಅವು ಸೂಕ್ಷ್ಮವಾಗಿರುತ್ತವೆ ಮತ್ತು ಅವುಗಳನ್ನು ಬೇರು ಕೂದಲುಗಳು ಎಂದು ಕರೆಯಲಾಗುತ್ತದೆ. ಇದು ಬೇರಿನ ಬೆಳವಣಿಗೆಯ ಪ್ರದೇಶವಾಗಿದೆ. ಟೋಪಿಯಂತಹ ರಚನೆಯು ಬೇರಿನ ತುದಿಯನ್ನು ರೂಟ್ ಕ್ಯಾಪ್ ಎಂದು ಕರೆಯಲಾಗುತ್ತದೆ. ಇದು ಬೇರಿನ ತುದಿಯನ್ನು ಗಾಯಗಳಿಂದ ರಕ್ಷಿಸುತ್ತದೆ. ನಿಮ್ಮ ಮನೆಯಲ್ಲಿ ಬೇರು ತುದಿಗಳನ್ನು ಗಮನಿಸಲು ನೀವು ಬಯಸುವಿರಾ? ಈ ಚಟುವಟಿಕೆಯನ್ನು ಪ್ರಯತ್ನಿಸಿ. ಒಂದು ಗಾಜಿನ ಜಾರ್ ತೆಗೆದುಕೊಂಡು ಅದರ ಮುಕ್ಕಾಲು ಭಾಗವನ್ನು ನೀರಿನಿಂದ ತುಂಬಿಸಿ. ಅದರಲ್ಲಿ ಜಾರ್ನ ಬಾಯಿಯ ಮೇಲೆ ಈರುಳ್ಳಿಯನ್ನು ಇರಿಸಿ. ಅದರ ಬೇರುಗಳು ನೀರಿನ ಕಡೆ ಇರುವಂತೆ 8 ದಿನಗಳ ಕಾಲ ಬೇರುಗಳ ಬೆಳವಣಿಗೆಯನ್ನು ಗಮನಿಸಿ. ನಾರಿನ ಬೇರುಗಳು ಎಂದು ಕರೆಯಲ್ಪಡುವ ದಾರದಂತಹ ಅಥವಾ ಫೈಬರ್ ತರಹದ ಬೇರುಗಳು ಕಾಂಡದಿಂದ ಉದ್ಭವಿಸುತ್ತವೆ. ಬೇರುಗಳಲ್ಲಿ 2 ಮುಖ್ಯ ವಿಧಗಳಿವೆ. ಟ್ಯಾಪ್ ಬೇರುಗಳು ತಾಯಿ ಬೇರು ಮತ್ತು ನಾರಿನ ಬೇರುಗಳು. ಸಾಸಿವೆ, ಜೋಳ, ಮೆಕ್ಕೆಜೋಳ, ಬಟಾಣಿ, ಕೊತ್ತಂಬರಿ ಮುಂತಾದ ಸಸ್ಯಗಳ ಬೀಜಗಳನ್ನು ಮಣ್ಣಿನ ಮಡಕೆಯಲ್ಲಿ ಬಿತ್ತಿ
ಸಸ್ಯವನ್ನು 8 ದಿನಗಳ ಕಾಲವರೆಗೆ ಬೆಳೆಸಿ ಸಸ್ಯಗಳು 15ರಿಂದ 20 ಸೆಂಟಿಮೀಟರ್ ಎತ್ತರಕ್ಕೆ ಬೆಳೆದ ನಂತರ ಮಣ್ಣು ತೇವವಾಗಿರುವಾಗ ಅವುಗಳನ್ನು ಎಚ್ಚರಿಕೆಯಿಂದ ಬೇರು ಸಹಿತ ಕಿತ್ತು ಹಾಕಿ ನೀರನ್ನು ಹೊಂದಿರುವ ದೊಡ್ಡ ಶಂಕುವಿನ ಆಕಾರದ ಫ್ಲಾಸ್ಕ್ನಲ್ಲಿ ನಿಧಾನವಾಗಿ ಇರಿಸಿ ಮತ್ತು ಬೇರುಗಳನ್ನು ಗಮನಿಸಿ. ಮೆಕ್ಕೆಜೋಳ, ಕಬ್ಬು ಮತ್ತು ಜೋಳದಂತಹ ಸಸ್ಯಗಳು 2 ರೀತಿಯ ಬೇರುಗಳನ್ನು ಹೊಂದಿರುತ್ತವೆ. ಕೆಲವು ಬೇರುಗಳು ಭೂಗತವಾಗಿರುತ್ತವೆ, ಆದರೆ ಕೆಲವು ಮಣ್ಣಿನ ಮೇಲಿರುವ ಕಾಂಡದಿಂದ ಬೆಳೆಯುತ್ತವೆ. ಎರಡನೆಯದನ್ನು ಸಾಹಸಮಯ ಬೇರುಗಳು ಎಂದು ಕರೆಯಲಾಗುತ್ತದೆ. ನೀರು ಮತ್ತು ಖನಿಜಗಳನ್ನು ಹೀರಿಕೊಳ್ಳುವುದು, ಲಂಗರು ಹಾಕುವುದು ಮತ್ತು ಸಸ್ಯವನ್ನು ಬೆಂಬಲಿಸುವುದು ಮುಂತಾದ ಸಾಮಾನ್ಯ ಕಾರ್ಯಗಳಲ್ಲದೆ ಬೇರುಗಳು ಇತರ ಕೆಲವು ಕಾರ್ಯಗಳನ್ನು ಸಹ ನಿರ್ವಹಿಸುತ್ತವೆ. ಈ ಹೆಚ್ಚುವರಿ ಕಾರ್ಯಗಳನ್ನು ನಿರ್ವಹಿಸಲು ಬೇರುಗಳು ಕೆಲವು ಮಾರ್ಪಾಟುಗಳನ್ನು ತೋರಿಸುತ್ತವೆ. ಅಂತಹ ಮಾರ್ಪಡಿಸಿದ ಬೇರುಗಳ ಕೆಲವು ಉದಾಹರಣೆಗಳೆಂದರೆ ವೈಮಾನಿಕ ಬೇರುಗಳು, ಸ್ಟೀಲ್ಟ್ ಬೇರುಗಳು, ರನ್ನರ್ ಸಸ್ಯಗಳು, ಉಸಿರಾಟದ ಬೇರುಗಳು ಅಂದರೆ ನ್ಯೂಮಟೋಫೋರ್ಸ್ ಇತ್ಯಾದಿ. ಕಾಂಡ ಮೊಳಕೆಯೊಡೆದ ಬೀಜದ ಗುಳ್ಳೆಯಿಂದ ಕಾಂಡವು ಮಣ್ಣಿನ ಮೇಲೆ ಬೆಳೆಯುತ್ತದೆ. ಇಲ್ಲಿ ನೋಡ್ಗಳಿರುತ್ತವೆ. ಎಲೆಗಳು ಹೊರಬರುವ ಕಾಂಡದ ಮೇಲೆ 2 ನೋಡ್ಗಳ ನಡುವಿನ ಕಾಂಡದ ಭಾಗವನ್ನು ಇಂಟರ್ನೋಡ್ ಎಂದು ಕರೆಯಲಾಗುತ್ತದೆ. ಕಾಂಡದ ಆಕಾರದ ತುದಿಯನ್ನು ಮೊಗ್ಗು ಎಂದು ಕರೆಯಲಾಗುತ್ತದೆ. ಕಾಂಡದ ಮೇಲಿನ ಗಂಟುಗಳಿಂದ ಎಲೆಗಳು ಬೆಳೆಯುತ್ತವೆ. ಎಲೆಗಳು ಸಾಮಾನ್ಯವಾಗಿ ತೆಳು, ಚಪ್ಪಟೆ ಮತ್ತು ಹಸಿರು ಬಣ್ಣದಲ್ಲಿರುತ್ತವೆ. ಎಲೆಯ ಅಗಲವಾದ ಹರಡಿದ ಭಾಗವನ್ನು ಎಲ್ ಬ್ಲೇಡ್ ಅಥವಾ ಲ್ಯಾಮಿನಾ ಎಂದು ಕರೆಯಲಾಗುತ್ತದೆ ಮತ್ತು ಅದರ ಅಂಚನ್ನು ಎಲೆಯ ಅಂಚು ಎಂದು ಕರೆಯಲಾಗುತ್ತದೆ. ಎಲೆಯ ಅಂಚುಗಳು ಸಂಪೂರ್ಣವಾಗಿರಬಹುದು, ದಂತಕವಚವಾಗಿರಬಹುದು ಅಥವಾ ಲೋಬಾಗಿರಬಹುದು. ಎಲೆಯ ತುದಿಯನ್ನು ಎಲೆಯ ತುದಿ ಎಂದು ಕರೆಯಲಾಗುತ್ತದೆ. ಇದು ಟೇಪರ್, ಚೂಪಾದ ಅಥವಾ ವೃತ್ತಾಕಾರವಾಗಿರಬಹುದು. ಕೆಲವು ಸಸ್ಯಗಳ ಎಲೆಗಳು ಪೆಟಿಯೋಲ್ ಎಂಬ ಕಾಂಡವನ್ನು ಹೊಂದಿರುತ್ತವೆ. ಕಾಂಡಕ್ಕೆ ಜೋಡಿಸಲಾದ ಎಲೆಯ ಭಾಗವನ್ನು ಎಲೆಯ ಬುಡ ಎಂದು ಕರೆಯಲಾಗುತ್ತದೆ. ಎಲೆಯ ಬುಡದ ಬಳಿ ಸಣ್ಣ ಎಲೆಯಂತಹ ರಚನೆಗಳು ಇರಬಹುದು. ಇವುಗಳನ್ನು ಸ್ಟೈಪುಲ್ಸ್ ಎಂದು ಕರೆಯಲಾಗುತ್ತದೆ. ಕೆಲವು ಸಸ್ಯಗಳ ಎಲೆಗಳು ಒಂದೇ ಅವಿಭಜಿತ ಎಲೆಯ ಬ್ಲೇಡ್ ಮತ್ತು ಒಂದೇ ಮಧ್ಯದ ಪಕ್ಕೆಲುಬುಗಳನ್ನು ಹೊಂದಿರುತ್ತದೆ. ಅಂತಹ ಎಲೆಗಳನ್ನು ಸರಳ ಎಲೆಗಳು ಎಂದು ಕರೆಯಲಾಗುತ್ತದೆ. ಕೆಲವು ಸಸ್ಯಗಳಲ್ಲಿ ಎಲೆಯ ಬ್ಲೇಡ್ ಅನ್ನು ಕರಪತ್ರಗಳು ಎಂದು ಕರೆಯಲಾಗುವ ಅನೇಕ ಸಣ್ಣ ಭಾಗಗಳಾಗಿ ವಿಂಗಡಿಸಲಾಗಿದೆ. ಅಂತಹ ಎಲೆಗಳನ್ನು ಸಂಯುಕ್ತ ಎಲೆಗಳು ಎಂದು ಕರೆಯಲಾಗುತ್ತದೆ. ಸರಳ ಎಲೆಗಳು ಮತ್ತು ಸಂಯುಕ್ತ ಎಲೆಗಳು ಎಲೆಗಳ 2 ಪ್ರಮುಖ ವಿಧಗಳಾಗಿವೆ. ಗುಲಾಬಿ, ಬೇವು, ಕೊತ್ತಂಬರಿ, ದಾಸವಾಳ ಮುಂತಾದ ಸಸ್ಯಗಳ ಕೊಂಬೆಯನ್ನು ಗಮನಿಸಿ. ವಿವಿಧ ಸಸ್ಯಗಳಲ್ಲಿ ಕಾಂಡದ ಮೇಲೆ ಎಲೆಗಳ ಜೋಡಣೆ ವಿಭಿನ್ನವಾಗಿರುತ್ತದೆ. ಇದು ಪರ್ಯಾಯ, ವಿರುದ್ಧ, ವೆಲ್ ರೇಟೆಡ್,
ಸುರುಳಿ ಆಕಾರದ ಇತ್ಯಾದಿಗಳಾಗಿರಬಹುದು. ಆಕಾರದ ಪ್ರಕಾರ ಎಲೆಗಳು ವೃತ್ತಾಕಾರ ಅಂದರೆ ಒಬೋವೇಟ್, ಪಾಮ್ಲೆಟ್, ಲ್ಯಾನ್ಸ್ಯೂಲೇಟ್, ರೇಖೀಯ ಇತ್ಯಾದಿ. ಅರಳಿ ಮತ್ತು ಮೆಕ್ಕೆಜೋಳದ ಎಲೆಯನ್ನು ಗಮನಿಸಿ. ಅರಳಿ ಎಲೆಯನ್ನು ಒಂದೇ ಮಧ್ಯ ರಕ್ತನಾಳದಿಂದ 2 ಸಮಾನ ಭಾಗಗಳಾಗಿ ವಿಂಗಡಿಸಲಾಗಿದೆ ಮತ್ತು ಎಲೆಯ ಬ್ಲೇಡ್ನ ಮಧ್ಯರೇಖೆಯ ಉದ್ದಕ್ಕೂ ಇದೆ. ದ್ವಿತೀಯ ರಕ್ತನಾಳಗಳು ಮಧ್ಯ ರಕ್ತನಾಳದಿಂದ ಉದ್ಭವಿಸುತ್ತವೆ. ಅವು ಶಾಖೆಗಳಾಗಿರುತ್ತವೆ ಮತ್ತು ರೆಟಿಕ್ಯುಲೇಟ್ ವೆನೇಷನ್ ಅನ್ನು ಉದ್ಭವಿಸುವ ನೆಟ್ವರ್ಕ್ ಅಥವಾ ರೆಟಿಕ್ಯುಲಮ್ ಅನ್ನು ರೂಪಿಸುತ್ತವೆ. ಮತ್ತೊಂದೆಡೆ ಮೆಕ್ಕೆಜೋಳದ ಎಲೆಗಳಲ್ಲಿ ಎಲ್ಲ ರಕ್ತನಾಳಗಳು ಸಮಾಂತರವಾಗಿರುತ್ತವೆ. ಎಲೆಯ ಬುಡದಿಂದ ಎಲೆಯ ತುದಿಯವರೆಗೆ ಚಲಿಸುವುದು ಸಮಾನಾಂತರ ನಾಳವನ್ನು ಸೂಚಿಸುತ್ತದೆ. ಪೂರ್ಣವಾಗಿ ತೆರೆದಿರುವ ದಾಸವಾಳದ ಹೂವನ್ನು ಎಚ್ಚರಿಕೆಯಿಂದ ಗಮನಿಸಿ. ಹೂವುಗಳು ಪೆಡಿಸೆಲ್ ಎಂದು ಕರೆಯಲ್ಪಡುವ ಉದ್ದವಾದ ಅಥವಾ ಚಿಕ್ಕ ಕಾಂಡವನ್ನು ಹೊಂದಿರಬಹುದು. ಪೆಡಿಕಲ್ನ ಒಂದು ತುದಿಯನ್ನು ಕಾಂಡಕ್ಕೆ ಜೋಡಿಸಲಾಗಿದೆ. ಪೆಡಿಕಲ್ನ ಇನ್ನೊಂದು ತುದಿಯು ವಿಸ್ತರಿಸಲ್ಪಟ್ಟಿದೆ ಮತ್ತು ಊದಿಕೊಂಡಿರುತ್ತದೆ. ಇದನ್ನು ರೆಸೆಪ್ಟಾಲ್ ಎಂದು ಕರೆಯಲಾಗುತ್ತದೆ. ಹೂವಿನ ದಳಗಳು ಮತ್ತು ಇತರ ಭಾಗಗಳಾದ ಕ್ಯಾಲಾಕ್ಸಿ, ಕರೋಲ್ಲಾ, ಆಂಡ್ರೋಸಿಯಂ, ಗೈನೋಸಿಯಂ ಇವುಗಳನ್ನು ಪೆಟ್ಟಿಗೆಯಲ್ಲಿ ಬೆಂಬಲಿಸಲಾಗುತ್ತದೆ. ಕ್ಯಾಲಿಕ್ಸ್ ಮೊಗ್ಗಿನ ಸ್ಥಿತಿಯಲ್ಲಿ ದಳಗಳು ಹಸಿರು ಸೆಪಲ್ಸ್ ಎಂದು ಕರೆಯಲ್ಪಡುವ ಎಲೆಯಂತಹ ಭಾಗಗಳಿಂದ ಆವೃತವಾಗಿರುತ್ತದೆ. ಅವು ಕ್ಯಾಲಿಕ್ಸ್ ಅನ್ನು ರೂಪಿಸುತ್ತವೆ. ಕರೋಲಾ ಇದು ದಳಗಳು ಎಂದು ಕರೆಯಲ್ಪಡುವ ವರ್ಣರಂಜಿತ ಭಾಗಗಳಿಂದ ಮಾಡಲ್ಪಟ್ಟಿದೆ. ಗುಲಾಬಿ, ಕ್ರಿಸೇಂಥಾಮಮ್, ದಾಸವಾಳ, ಮೊಗರ, ಖನ್ನೇರ್, ಟಗರ್ ಮುಂತಾದ ವಿವಿಧ ಹೂವುಗಳ ಆಕಾರ, ಬಣ್ಣ ಮತ್ತು ವಾಸನೆಯನ್ನು ಗಮನಿಸಿ. ಆಂಡ್ರೋಸಿಯಂ ಇದು ಹೂವಿನ ಪುರುಷ ಸಂತಾನೋತ್ಪತ್ತಿ ಭಾಗವಾಗಿದೆ. ಇದು ಕೇಸರಗಳನ್ನು ಒಳಗೊಂಡಿದೆ. ಪ್ರತಿಯೊಂದು ಸ್ತಂಭವು ಅಂದರ್ ಮತ್ತು ತಂತುಗಳಿಂದ ಮಾಡಲ್ಪಟ್ಟಿದೆ. ಗೈನೋಸಿಯಂ ಇದು ಹೂವಿನ ಸ್ತ್ರೀ ಸಂತಾನೋತ್ಪತ್ತಿ ಭಾಗವಾಗಿದೆ. ಇದು ಕಾರ್ಪೆಲ್ಗಳಿಂದ ಮಾಡಲ್ಪಟ್ಟಿದೆ. ಕಾರ್ಪೆಲ್ ಕಳಂಕ, ಶೈಲಿ ಮತ್ತು ಅಂಡಾಶಯವನ್ನು ಒಳಗೊಂಡಿದೆ. ದಾಸವಾಳದ ಹೂವಿನ ಲಂಬ ಭಾಗವನ್ನು ಚೂಪಾದ ಬ್ಲೇಡ್ ಸಹಾಯದಿಂದ ತೆಗೆದುಕೊಂಡು ಹೂವನ್ನು ಕಳಂಕದಿಂದ ಪೆಡಿಕಲ್ಗೆ ಲಂಬವಾಗಿ ಕತ್ತರಿಸುವ ಮೂಲಕ ಹೂವಿನ 2 ವಿಭಾಗಗಳು ಒಂದೇ ರಚನೆಯನ್ನು ಹೊಂದಿರುವುದನ್ನು ಕಾಣಬಹುದು. ಪ್ರಬುದ್ಧತೆಯ ನಂತರ ಅಂದರ್ಗಳು ಸ್ಫೋಟಗೊಳ್ಳುತ್ತವೆ ಮತ್ತು ಬಿಡುಗಡೆಯಾದ ಪರಾಗದ ಕಣಗಳು ಕಳಂಕದ ಮೇಲೆ ಬೀಳುತ್ತವೆ. ಈ ಪ್ರಕ್ರಿಯೆಯನ್ನು ಪರಾಗಸ್ಪರ್ಶ ಎಂದು ಕರೆಯಲಾಗುತ್ತದೆ. ಪರಾಗಸ್ಪರ್ಶದಿಂದಾಗಿ ಅಂಡಾಶಯದಲ್ಲಿನ ಅಂಡಾಣುಗಳು ಅಂದರೆ ಅಂಡಾಣು ಕೋಶಗಳು ಫಲೀಕರಣಗೊಳ್ಳುತ್ತವೆ. ಫಲವತ್ತಾದ ಅಂಡಾಣುಗಳು ಬೀಜಗಳನ್ನು ರೂಪಿಸುತ್ತವೆ ಮತ್ತು ಅಂಡಾಶಯವು ಹಣ್ಣಾಗಿ ಬೆಳೆಯುತ್ತದೆ.
ಹಣ್ಣು. ಪ್ರತಿಯೊಂದು ರೀತಿಯ ಹಣ್ಣು ತನ್ನದೇ ಆದ ಗುಣಲಕ್ಷಣಗಳನ್ನು ಹೊಂದಿದೆ. ಅವು ಆಕಾರ, ಬಣ್ಣ, ರುಚಿ ಇತ್ಯಾದಿಗಳಲ್ಲಿ ಬದಲಾಗುತ್ತವೆ. ಮಾವು ಕೇವಲ ಒಂದು ಬೀಜವನ್ನು ಹೊಂದಿರುತ್ತದೆ, ಆದರೆ ಹಲಸಿನ ಹಣ್ಣು ಅನೇಕ ಸಣ್ಣ ಹಣ್ಣುಗಳನ್ನು ಹೊಂದಿರುತ್ತದೆ. ಪ್ರತಿಯೊಂದು ತನ್ನದೇ ಆದ ಬೀಜವನ್ನು ಹೊಂದಿರುತ್ತದೆ. ನೀವು ಜಿಜಿಫಸ್, ಮಾವು, ಚೀಕು, ಸೇಬು ಇತ್ಯಾದಿಗಳ ಹಣ್ಣುಗಳನ್ನು ಗಮನಿಸಿದರೆ ಪ್ರತಿಯೊಂದು ಹಣ್ಣು ವಿಭಿನ್ನ ಚರ್ಮ ಅಥವಾ ಚಿಪ್ಪು, ಮಾಂಸದ ಭಾಗ ಮತ್ತು ಬೀಜವನ್ನು ಹೊಂದಿರುತ್ತದೆ. ಗೋಡಂಬಿಯಂತಹ ಹಣ್ಣುಗಳ ವಿಷಯದಲ್ಲಿ ಅವುಗಳ ಬೀಜವು ಹಣ್ಣಿನ ಹೊರಗೆ ಇರುತ್ತದೆ. ಬಟಾಣಿ, ಗೋಧಿ, ಅಕ್ಕಿ, ಜೋಳ ಮತ್ತು ನೆಲಗಡಲೆ ಬೀಜಗಳನ್ನು 3 ರಿಂದ 4 ಗಂಟೆಗಳ ಕಾಲ ನೀರಿನಲ್ಲಿ ನೆನೆಸಿಡಿ. ನಿಮ್ಮ ಬೆರಳುಗಳಿಂದ ಬೀಜಗಳನ್ನು ಒತ್ತಿ ಮತ್ತು ಅವುಗಳನ್ನು ಗಮನಿಸಿ. ಯಾವ ಬೀಜಗಳನ್ನು 2 ಸಮಾನ ಭಾಗಗಳಾಗಿ ವಿಂಗಡಿಸಲಾಗಿದೆ? 2 ಸಮಾನ ಭಾಗಗಳಾಗಿ ವಿಂಗಡಿಸಲ್ಪಟ್ಟ ಬೀಜಗಳನ್ನು ದ್ವಿದಳ ಬೀಜಗಳು ಎಂದು ಕರೆಯಲಾಗುತ್ತದೆ. ಎರಡು ಸಮಾನ ಭಾಗಗಳಾಗಿ ವಿಭಜನೆಯಾಗದ ಬೀಜಗಳನ್ನು ಏಕದಳ ಬೀಜಗಳು ಎಂದು ಕರೆಯಲಾಗುತ್ತದೆ. ವಿಡಿಯೋವನ್ನು ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು. ಹೆಚ್ಚಿನ ಜ್ಞಾನಕ್ಕಾಗಿ ಹೆಚ್ಚಿನ ವಿಡಿಯೋಗಳನ್ನು ಪಡೆಯಲು ಲೈಕ್ ಮಾಡಿ, ಹಂಚಿಕೊಳ್ಳಿ ಮತ್ತು ಚಂದಾದಾರರಾಗಿ. ಬಾಯ್ ಮಕ್ಕಳೇ, ಮುಂದಿನ ವಿಡಿಯೋದಲ್ಲಿ ನಿಮ್ಮನ್ನು ನೋಡೋಣ.